ಪರಿವಾರ ಕಿಚನ್ಗೆ ತಮಗೆಲ್ರಿಗೂ ಪ್ರೀತಿಯ ಸುಸ್ವಾಗತ. ಇವತ್ತು ಬೆಳ್ತಿಗೆ ಅಕ್ಕಿಯನ್ನು ರುಬ್ಕೊಂಡು ಮೃದುವಾಗಿ ಪುಂಡಿ ಮಾಡುವ ವಿಧಾನವನ್ನು ನೋಡ್ಕೊಳ್ಳೋಣ. ಸಾಮಾನ್ಯವಾಗಿ ಬೆಳ್ತಿಗೆ ಅಕ್ಕಿಯಿಂದ ತರಿ ಮಾಡಿಕೊಂಡು ಹೆಚ್ಚಾಗಿ ಪುಂಡಿ ಮಾಡ್ತಾರೆ. ಅದು ಕೂಡ ತುಂಬ ರುಚಿಯಾಗಿ ಇರ್ತದೆ. ಇವತ್ತು ಬೆಳ್ತಿಗೆ ಅಕ್ಕಿಯನ್ನು ರುಬ್ಕೊಂಡೇ ಮಾಡುವ ಪುಂಡಿಯ ವಿಧಾನವನ್ನು ನೋಡ್ಕೊಳ್ಳೋಣ. ಬೆಳ್ತಿಗೆ ಅಕ್ಕಿಯನ್ನು ರುಬ್ಕೊಂಡು ಮಾಡುವಾಗ ತುಂಬ ಗಟ್ಟಿಯಾಗಿ ಬರುತ್ತೆ ಅಂತ ಹೇಳ್ತಾರೆ ತುಂಬ ಜನ, ಅಥವಾ ಕೆಲವೊಬ್ಬರಿಗೆ ಅದು ಕೈಗೆ ಅಂಟ್ಕೊಳ್ತದೆ ಅಂತಲೂ ಹೇಳ್ತಾರೆ. ಅದು ಯಾವುದೂ ಇಲ್ಲದೆ ಕೈಗೆ ಅಂಟಿಕೊಳ್ಳದೆ ಮೃದುವಾಗಿ ಇವತ್ತು ಪುಂಡಿ ಮಾಡುವ ವಿಧಾನವನ್ನು ನೋಡ್ಕೊಳ್ಳೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಒಂದು ಮಿನಿಮಮ್ 3 ಗಂಟೆ ಆದರೂ ನೆನೆಸಿದ 1 ಕಪ್ ಅಕ್ಕಿ ನಾನು ರಾತ್ರಿ ಪೂರ್ತಿ ನೆನೆ ಹಾಕಿದ್ದೆ, ಬೆಳಿಗ್ಗೆ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ 1/4 ಕಪ್ ಅನ್ನ, ಅರ್ಧ ಕಪ್ ತೆಂಗಿನ ತುರಿ, ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು. ಇವಿಷ್ಟು ಇದಕ್ಕೆ ಬೇಕಾಗುವ ಸಾಮಗ್ರಿಗಳು. ಇಲ್ಲೀಗ ರಾತ್ರಿ ಪೂರ್ತಿ ನೆನೆಸಿದ ಬೆಳ್ತಿಗೆ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ 1/4 ಕಪ್ ಅನ್ನ ಹಾಕ್ಕೊಂಡಿದ್ದೇನೆ. ಅರ್ಧ ಕಪ್ನವರೆಗೆ ಅನ್ನವನ್ನು ಈ ಅಳತೆಗೆ ಹಾಕ್ಕೊಳ್ಬೋದು. ಹಾಗೆ ಅರ್ಧ ಕಪ್ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೇನೆ. ರುಚಿಗೆ ಬೇಕಾಗುವಷ್ಟು ಉಪ್ಪು, ಅರ್ಧ ಕಪ್ ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇಲ್ಲಿ ತೆಂಗಿನ ತುರಿ ಪ್ರಮಾಣ ಕೂಡ ನೀವು ಜಾಸ್ತಿ ಕಡಿಮೆ ಮಾಡ್ಕೊಳ್ಬೋದು. ಅರ್ಧ ಕಪ್ ನೀರನ್ನು ಹಾಕ್ಕೊಂಡು ಇಡ್ಲಿ ರವೆ ನಾವು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇರ್ತದೆ ಆ ಹದಕ್ಕೆ ಇದನ್ನ ರುಬ್ಕೊಳ್ಬೇಕು. ತರಿಯಾಗಿ ನುಣ್ಣಗೆ ರುಬ್ಕೊಳ್ಬಾರ್ದು. ರುಬ್ಬಿದ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದೇ ಮಿಕ್ಸಿ ಜಾರಿಗೆ ಮತ್ತೆ ಅರ್ಧ ಕಪ್ ನೀರನ್ನು ಹಾಕ್ಕೊಂಡು ಈ ಹಿಟ್ಟಿಗೆ ಸೇರಿಸ್ಕೊಂಡು ಸಣ್ಣ ಉರಿಯಲ್ಲಿ ಕೈ ಬಿಡದೆ ಇದನ್ನು ಸತತವಾಗಿ ಮಗ್ಚ್ತಾ ಇರಬೇಕು. ನೋಡಿ, ತರಿಯಾಗಿ ರುಬ್ಕೊಂಡಿದ್ದೇನೆ, ನೋಡ್ಕೊಳ್ಳಿ. ಇದನ್ನೀಗ ಒಂದು ರಾಶಿಯಾಗಿ ಗಟ್ಟಿಯಾಗಬೇಕಿತ್ತು, ತಳಬಿಟ್ಟು ಬರಬೇಕು. ಆ ಹದಕ್ಕೆ ಬರುವವರೆಗೆ ಕಲಸಿ ಗಟ್ಟಿ ಮಾಡ್ಕೊಳ್ಬೇಕು. ನಮಗೆ ಇದು ಸರಿಯಾಗಿ ಉಂಡೆ ಕಟ್ಟಲಿಕ್ಕೆ ಬರುವ ಹದಕ್ಕೆ ನಾವಿದನ್ನು ಕಲಸಿ ಗಟ್ಟಿ ಮಾಡ್ಕೊಳ್ಬೇಕು. ನೋಡಿ, ಈ ತರಹ. ಈಗ ಇದು ರೆಡಿ ಆಗಿದೆ. ಇನ್ನು ಇದನ್ನು ಬೇಯಿಸ್ಲಿಕ್ಕೆ ಇಡ್ಲಿ ಪಾತ್ರೆಯಲ್ಲಿ ನೀರು ಕುದಿಲಿಕ್ಕೆ ಇಡ್ತಾ ಇದ್ದೇನೆ. ಈ ನೀರು ಕುದಿ ಬರುವಷ್ಟರಲ್ಲಿ ಈಗ ಪುಂಡಿ ಗಟ್ಟಿ ಅಂದರೆ ಉಂಡೆ ಕಟ್ಕೊಳ್ಬೇಕು. ಕೈಯನ್ನು ತಣ್ಣೀರಿನಲ್ಲಿ ಅದ್ದಿಕೊಂಡು ನಿಮಗೆ ಬೇಕಾದ ಗಾತ್ರಕ್ಕೆ, ನಾನು ಸ್ವಲ್ಪ ಚಿಕ್ಕ ಸೈಜ್ಗೆ ಮಾಡ್ಕೊಳ್ಳೋದು ಪುಂಡಿ, ಹಾಗೆ ಇದನ್ನು ಉದ್ದ ಶೇಪಿಗೆ ಮಾಡ್ಕೊಳ್ಬೋದು. ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಇದನ್ನ ಉಂಡೆ ಕಟ್ಕೊಳ್ಬೇಕು. ನೋಡಿ, ಈ ಹದಕ್ಕೆ ಉಂಡೆ ಕಟ್ಕೊಂಡಿದ್ದೇನೆ ನಾನು ಈ ಸೈಜಲ್ಲಿ. ಈಗ ಇಲ್ಲಿ ಉಂಡೆ ಕೂಡ ರೆಡಿ ಆಗಿದೆ ಪುಂಡಿ. ನಂತರ ಈಗ ಇಲ್ಲಿ ನೀರು ಕೂಡ ಕುದಿ ಬಂದಿದೆ. ಈ ಇಡ್ಲಿ ಪಾತ್ರೆಯಲ್ಲಿ ಈಗಾಗಲೇ ಮಾಡಿದ ಪುಂಡಿಯನ್ನು ಇಟ್ಟು 15ರಿಂದ 20 ನಿಮಿಷ ಇದನ್ನ ಬೇಯಿಸ್ಕೊಂಡ್ರೆ ರುಚಿಯಾದ ಮೃದುವಾದ ಸ್ವಲ್ಪವೂ ಕೈಗೆ ಅಂಟಿಕೊಳ್ಳದ ಪುಂಡಿ ರೆಡಿ ಆಗ್ತದೆ. ಇದೊಂದು 15 ನಿಮಿಷದಲ್ಲಿ ಬೇಯಿಸ್ತದೆ, ಯಾಕಂದ್ರೆ ನಾವು ಹಿಟ್ಟನ್ನು ಉಕ್ಕರಿಸಿದೇವಲ್ವಾ, ಅದು ಆಗ್ಲೇ ಹಿಟ್ಟು ಬೆಂದಿರ್ತದೆ. ನೋಡಿ, ಇಲ್ಲಿಗ ಪುಂಡಿ ರೆಡಿ ಆಗಿದೆ. ಇದು ತುಂಬಾನೇ ಮೃದುವಾಗಿ ಬರ್ತದೆ, ಹಾಗೆ ಇದು ಕೈಗೆ ಅಂಟ್ಕೊಳ್ಳೋದು ಇಲ್ಲ. ಈ ವಿಧಾನದಲ್ಲಿ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಮಿನಿಮಮ್ ನಿಮಗೆ ಜಾಸ್ತಿ ಟೈಮ್ ಇಲ್ಲ ಅಂದ್ರೆ ಮಿನಿಮಮ್ 1 ಗಂಟೆ ಈ ಬೆಳ್ತಿಗೆ ಅಕ್ಕಿನ ನೆನೆಸ್ಕೊಂಡ್ರೂ ಸಾಕಾಗ್ತದೆ ಪುಂಡಿ ಮಾಡಲಿಕ್ಕೆ. ನೀವು ಬೆಳಿಗ್ಗೆ ಮಾಡೋದಿದ್ರೆ ರಾತ್ರಿ ನೆನೆ ಹಾಕಿ ಮಲಗಿಬಿಟ್ರೆ ಮತ್ತೆ ಬೆಳಗ್ಗೆ ನೀವು ಇದನ್ನ ಪುಂಡಿ ಮಾಡ್ಕೊಳ್ಬೋದು. ತುಂಬಾ ಸುಲಭದಲ್ಲಿ ಮಾಡ್ಕೊಳ್ಬೋದು, ಹಾಗೆ ತುಂಬಾ ರುಚಿಯಾಗಿ ಕೂಡ ಇರ್ತದೆ. ಇದರ ಜೊತೆಗೆ ನೀವು ಒಂದು ಒಳ್ಳೆ ಚಟ್ನಿ ಅಥವಾ ನಾನ್ ವೆಜ್ ತಿನ್ನುವವರಾದ್ರೆ ಚಿಕನ್ ಕರಿ, ಫಿಶ್ ಕರಿ ಇದರ ಜೊತೆಗೆ ಕೂಡ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಅಕ್ಕಿ ತರಿಯಿಂದ ನೀವು ಮಾಡುವಾಗ ಯಾವ ತರ ರುಚಿ ಬರ್ತದೋ ಅದೇ ತರಹ ಇದನ್ನ ರುಬ್ಕೊಂಡು ಕೂಡ ಈ ವಿಧಾನದಲ್ಲಿ ಮಾಡಿದ್ರೆ ತುಂಬಾ ಮೃದುವಾದ ಪುಂಡಿ ರೆಡಿ ಆಗ್ತದೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಧನ್ಯವಾದಗಳು.